ಎಂತ ಎಂತ ಕಳ್ಳರ ಬೂದಿ ಮಾಡುದಿಲ್ಲಿ. ಕಳ್ಳರ ಬೂದಿ ಮಾಡುದ ಮತ್ತೆಂತ ನಮ್ದು ಈಗ ಎಲ್ಲ ಗುಡ್ಡಿದ್ದು ಎಲ್ಲ ಸೆಟ್ಟಿಂಗ್ ಆಗಿದಲ್ಲ. ನಮ್ದು ಐಟಮ್ಸ್ ಎಲ್ಲ ನಿನ್ನಲ್ಲ ಮೊನ್ನೆ ತಂದು ಅಂದ್ರೆ ಇವತ್ತು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಯಾವ್ದು ಸಿಕ್ಕಿದ್ದು ಅದು ಹಾಕುದು. ಆದ್ರೆ ಅದಕ್ಕೆ ಶಾಲ್ ಸಿಗ್ಲಿಲ್ಲ, ಅದಕ್ಕೆ ಗುಂಡಿದ್ದು ಕದಿಯುದು. ಇಲ್ಲಿಂದ ಇದು ಓಪನ್ ಮಾಡಿ ಆಗ ನಂಗೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ನೀನು ಯಾರು ಓಪನ್ ಯಾರು ಮಾಡಿದ್ದು? ವಿನು ಆಯ್ತು, ಫಂಕ್ಷನ್ಗೆ ಲೇಟ್ ಆಯ್ತು. ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಉಂಟು. ಬೈ ಹೋಗುವ. ಹೋಗು, ಇದು ಹಾಕುವ. ಹಾಕು. ಎಂತ ಕದಿಯೋದು ನಂದು? ಎಂತ ಕದಿಯೋದು ನಂದು? ಎಂತ ಇಲ್ಲ, ಎಂತ ಇಲ್ಲ, ಇಡೀ ನಂದು ಕರೀತಾಳೆ ಬಂದಿಲ್ಲ. ಎಂತ ಉಂಟು ನೋಡಿ, ಅದೆಂತ ಬೀಳ ಬಂದಿದ್ದಾರೆ ಹಿಂದಿಗೆ. ಇವರು ನೋಡಿ, ಇವರು ಅಷ್ಟೇ ನೋಡಿ. ನಿಮಗೆ ಹೆಂಡತಿ ನೆನಪಿಲ್ವಾ? ನಿಮಗೆ ಸೊಸೆ ನೆನಪಿಲ್ವಾ? ನಿಮಗೆ ತಂಗಿ ನೆನಪಿಲ್ವಾ? ನಿಮಗೆ ಮಗಳು ನೆನಪಿಲ್ವಾ? ಈಗ ಫಂಕ್ಷನ್ಗೆ ಒಂದು ಹೋಗ್ಲಿಕ್ಕೆ ಉಂಟು. ನಮ್ಮೊಬ್ಬ ಸಬ್ಸ್ಕ್ರೈಬರ್ ಮನೆ ತಂದು ಬಂದು ತುಂಬಾ ಒತ್ತಾಯದಲ್ಲಿ ಕರೆದಿದ್ದಾರೆ. ಓಕೆ, ತಲೆಗೆ ಫುಲ್ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಹಾಕಿ ಮತ್ತೆ ಸಂಜೆ ಸ್ನಾನ ಮಾಡೋಣ ಅಂತೇಳಿ. ಯಾಕೆಂದರೆ ಫುಲ್ಲು ಕೂದಲು ಡ್ಯಾಮೇಜ್ ಆಗಿದೆ, ಹಾಗೂ ಏರ್ ಫಾಲ್ ಕೂಡ ಸ್ವಲ್ಪನೇ ಆಗ್ತಾ ಉಂಟು. ಸ್ವಲ್ಪ ಇಲ್ಲಿ ಧೂಳು ಮತ್ತು ಸ್ವಲ್ಪ ಟೆನ್ಷನಲ್ಲಿ ಕೂಡ ಇರ್ಬೋದು. ಹಾಗೆ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಈಗ ತಲೆ ಬಾಚ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಸ್ನಾನ ಮಾಡ್ತೀನಿ. ಓಕೆ, ಫುಲ್ಲು ಕೂದಲು ನಂದು ಡ್ಯಾಮೇಜ್ ಆಗಿದೆ. ಈ ರೀತಿ ಮಾಡಿ ಟಕ್ ಮಾಡಿ ಎಳೆದ್ರೆ ಸಾಕು, ಮಧ್ಯದಲ್ಲಿ ಅಷ್ಟು ಬೇಗನೆ ಕಟ್ ಆಗ್ತಾ ಉಂಟು. ಕೂದಲಿನ ಇಲಾಸ್ಟಿಸಿಟಿನೇ ಎಲ್ಲ ಹೋಗ್ಬಿಟ್ಟಿದೆ. ಅಂದ್ರೆ ಚೂರು ಹೀಗೆ ಮಾಡುವಾಗ ಬ್ರೇಕ್ ಆಗ್ತಾ ಉಂಟು, ಅಷ್ಟು ಕೂಡ ಅದಕ್ಕೆ ಬಲ ಇಲ್ಲ. ಹಾಗೂ ಹೋಮ್ ರೆಮಿಡಿ ನಾವು ಮಾಡ್ಬೋದು, ತುಂಬಾ ಒಳ್ಳೇದು ಹೋಮ್ ರೆಮಿಡಿ ಮಾಡಿದ್ರೆ. ಆದ್ರೆ ಅದ್ರ ರಿಸಲ್ಟ್ ಉಂಟು ತುಂಬಾ ಸ್ಲೋಲಿ ಕೊಡುತ್ತೆ. ಆವಾಗ ಕೆಲವ್ರದ್ದು ತುಂಬಾ ಡ್ಯಾಮೇಜ್ ಇದ್ರೆ ತುಂಬಾ ಹಾಳಾಗುತ್ತೆ ಕೂದಲಲ್ವಾ. ಹಾಗೆ ನಾನು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗುವಾಗ ನಿಮ್ಮ ಜೊತೆ ನಾನು ಇವತ್ತು ಯೂಸ್ ಮಾಡುವಂತ ಶಾಂಪೂ, ಕಂಡೀಷನರ್ ಎಲ್ಲವನ್ನು ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ ಮಾಮಾ ಅರ್ತ್ ಹೆಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶಾಂಪೂ. ಇದರಲ್ಲಿದೆ ಹೆಬಿಸ್ಕಸ್ ಹಾಗೂ ಕರೆಲ್ಯೂ. ಹಾಗೂ ಮಾಮಾ ಅರ್ತ್ ಹೆಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ಹೆಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಕೂಡ ಸಿಗುತ್ತೆ. ಇವಾಗ ತಲೆ ಸ್ನಾನ ಮಾಡೋಣ. ಶಾಂಪೂ ಹಾಗೂ ಕಂಡೀಷನರ್ ಎರಡು ಕೂಡ ನಾನು ಹಾಕ್ತಾ ಇದ್ದೀನಿ. ಎರಡು ಕೂಡ ನೀವು ಹಾಕ್ಲೇಬೇಕು ತಲೆ ಸ್ನಾನ ಮಾಡುವಾಗ, ಆವಾಗ ಮಾತ್ರ ಕೂದಲು ಚೆನ್ನಾಗಿ ಬರೋದು ನಿಮಗೆ. ನಾರ್ಮಲ್ ಆಗಿ ನೀವು ಯಾವ ರೀತಿ ತಲೆ ಸ್ನಾನ ಮಾಡ್ತೀನಿ ನೋಡಿ, ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರೆ ಆಯಿತು. ಇದಕ್ಕೆ ನೋಡಿ ಶಾಂಪೂ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದರ ಪರಿಮಳ ಕೂಡ, ಹಾಗೂ ಎಷ್ಟೊಂದು ಫಾರ್ಮ್ ಬರುತ್ತೆ ಅದು ಕೂಡ ನೀವು ನೋಡ್ಬೋದು. ಚೆನ್ನಾಗಿ ಫುಲ್ಲು ತಲೆಗೆ ಹಾಕಿ ಒಳ್ಳೆ ರೀತಿ ಈ ರೀತಿ ನೀವು ಸ್ನಾನ ಮಾಡಬೇಕು. ಚೆನ್ನಾಗಿ ನೀರು ಹಾಕಿ ತೊಳೆದ ಮೇಲೆ ಕಂಡೀಷ್ನರನ್ನು ಹಾಕೋಣ. ಕಂಡೀಷ್ನರ್ ನಾವು ಹಾಕುವಾಗ ನೆನಪಿಡಿ, ಯಾವಾಗಲೂ ನಮ್ಮ ಕೂದಲು ಲೆಂತಿದೆ ನೋಡಿ ಅದಕ್ಕೆ ಹಾಕಬೇಕು, ನಮ್ಮ ಸ್ಕಾಲ್ಫಿಗೆ ನಾವು ಹಾಕಬಾರ್ದು. ಈ ರೀತಿ ಕೂದಲಿಗೆ ಹಾಕಿ ಚೆನ್ನಾಗಿ ನೋಡಿ ಅದರಿಂದ ಒಳ್ಳೆ ಎಳಿಬೇಕು ನಾವು ಕೂದಲನ್ನು. ಹೀಗೆ ಚೆನ್ನಾಗಿ ಎಳೆದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಲೆಗೆ ನಾವು ನೀರನ್ನು ಹಾಕಬೇಕು. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕೂದಲು. ಚೂರು ಕೂಡ ನೋಡಿ ಇದು ಬರ್ತಾ ಇಲ್ಲ, ಅಂದರೆ ಗಂಟೆ ಎಲ್ಲ ಆ ರೀತಿ ಆಗ್ತಾ ಇಲ್ಲ. ಓಕೆ, ಒಳ್ಳೆ ರೀತಿ ನಾನು ಇವಾಗ ಫಸ್ಟಿಗೆ ಇದನ್ನು ಡ್ರೈ ಮಾಡ್ತೀನಿ, ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾವ್, ನೋಡಿ ಕೂದಲು ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು. ತುಂಬ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇದ್ರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಓಕೆ, ಕೂದಲು ಎಷ್ಟು ನೈಸಾಗಿ ಬಂದಿದೆ ಅಂತ ಕೂಡ ನೋಡ್ಬೋದು. ಏರ್ ಫಾಲ್ ಕೂಡ ಆಗ್ತಾ ಇಲ್ಲ. ಹಾಗೂ ಇವಾಗ ಒಂದು ಎಳೆದು ಕೂಡ ತೋರಿಸ್ತೀನಿ. ಇವಾಗ ಇದರ ಎಲೆಕ್ಟ್ರಿಸಿಟಿ ನೋಡ್ಬೋದು ನೀವು, ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಇದು ನಿಮಗೆ ಕೂದಲು ಇನ್ನೂ ಕೂಡ ಚೆನ್ನಾಗಿ ಬೇಕಿದ್ರೆ ಮಾಮಾ ಅರ್ತ್ ಹೆಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಏರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು.
ಇದು ನ್ಯಾಚುರಲ್ ಆಗಿದ್ದು ನಾನ್ ಸ್ಟಿಕ್ಕಿ ಆಗಿದೆ, ಗ್ರೀಸಿ ಅಂತ ಅನಿಸೋದಿಲ್ಲ. ಹಾಗಾಗಿ ಸ್ನಾನ ಮಾಡಿದ ಮೇಲೆ ಕೂಡ ನೀವು ಇದನ್ನು ಹಾಕ್ಬೋದು. ಓಕೆ, ಎಲ್ಲ ಪ್ರಾಡಕ್ಟ್ ನಿಮಗೆ ಬೇಕಿದ್ರೆ ಇವತ್ತು ತೋರಿಸಿದ್ದು ನಾನು ಇದನ್ನು ಮಾಮಾಅರ್ತಿಂದ ತಗೊಂಡು ಬಂದಿದ್ದು. ಮಾಮಾಅರ್ತ್ ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆ್ಯಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೂ ಇನ್ನೊಂದೇನೆಂದ್ರೆ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಇದು ಕೇವಲ ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ. ಓಕೆ, ಇವಾಗ ನಾವು ಹೊರಟು ಫಂಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಫಂಕ್ಷನ್ ಎಂಜಾಯ್ ಮಾಡಿ ಆಮೇಲೆ ಮನೆಗೆ ಹೋಗ್ತೀವಿ. ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೂ ಮನೆಗೆ ಹೋಗಿ ಕೂಡ ಏನೆಲ್ಲ ಸ್ಪೆಷಲ್ ಆಗುತ್ತೆ ಅದನ್ನೆಲ್ಲವನ್ನು ಇವತ್ತು ನಾನು ಫುಲ್ ಡೇ ನಿಮ್ಮ ಜೊತೆ ಇದ್ದೀನಿ. ಬನ್ನಿ. आणि ताणी आमचेर मोग दवरून आमच्या उल्याक पाळो दिवन हांगासर आयल्यार हांव विनंती करता प्रियाबाई हांगासर फुडें येवचें आनी हो मान आमचो स्विकार करचो. ತುಂಬ ಖುಷಿ ಆಯಿತು ಅವರ ಕೈಯಿಂದ ಟೋಕನ್ ಆಫ್ ಲವ್ ತೊಗೊಂಡು. ಹಾಗೂ ನೆಕ್ಸ್ಟ್ ಏನೊಂದಂದರೆ ಅವರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಲವ್ ರಿಬ್ಬನ್ ಕ್ರಿಯೇಷನ್ ಅಂತ ಹೇಳಿ. ಅದು ಕೂಡ ಕೇಳಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಇಬ್ಬರು ಕೂಡ ಯೂಟ್ಯೂಬ್ ಚಾನಲ್ ಅಂತ ಹೇಳುವಾಗ ಒಂಥರ ಏನೋ ನಮ್ಮವರೇ ಅಂತ ಆಗುತ್ತಲ್ವಾ. ಓಕೆ, ಬಲ್ಲಡು ಬೆಲ್ಲ ಬೆಲ್ಲಡು ಬಜಿಲು ಬಜಿಲಡು ಪಿಜಿನು ಪಿಜಿನಿಡು ಪಿಜಿನು ದೇತಿದ್ದು ಬಜಿಲು ತಿನ್ನೋಡು. 3 ಕೋಟಿ ಸಾಮಾನು झाला आणि मुखार या तुम्ही समोंगो तिन्नोदु बजिल बजिल तिन्नोदु गटले बजिल. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಪೆಷಲ್ ಮಧ್ಯಮ ಕುಟುಂಬ ಮೇಡಮ್. ಇವರು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಬರೋದು. ಹಾಗೆ ನಾವು ಇವರನ್ನು ಮೀಟ್ ಮಾಡಿ ನಮ್ಮ ಚಾನಲಿನ ಸಬ್ಸ್ಕ್ರೈಬರನ್ನು ತುಂಬ ಜಾಸ್ತಿ ಖುಷಿಪಡಿಸ್ತಾ ಇದ್ದೀವಿ. ಈ ಕಾರಣಕ್ಕೆ ನಮ್ಮ ಜೊತೆ ಈ ಮೀಟಪ್ ಮಾಡಲು ಸ್ಪಾನ್ಸರ್ ಮಾಡಿದ ನಮ್ಮ ರಾಯ್ಸ್ಟನ್ ಡಿಸೋಜ ಅವರಿಗೆ ಕೂಡ ನಾನು ಧನ್ಯವಾದಿಸ್ತೀನಿ ಮತ್ತು ಒಂದು ಹೂವನ್ನು ಕೊಡಿಸ್ತೀನಿ. ಮತ್ತು ಈ ಮೀಟಿಂಗಲ್ಲಿ ಸಿಕ್ಕಿದ್ದ ಮಧ್ಯಮ ಕುಟುಂಬದವರ ಮೇಡಮ್ ಪ್ರಿಯಾ ಮೊನಿಕಾ ಡಿಸೋಜದವರಿಗೆ ಕೂಡ ನಾನು ಒಂದು ಹೂವನ್ನು ಪ್ರಾರ್ಥನೆವಾಗಿ ಕೊಡ್ತೀನಿ. ಹೂ ಕೊಡ್ತೀನಿ, ತಗೊಳ್ಳಿ ನಿಮ್ಮ ಹೂ. ನಿಮ್ಮ ಹೂವನ್ನು ಕೊಡಲು ಈ ಸ್ಪಾನ್ಸರ್ ಮಾಡಿದ ರಾಯ್ಸ್ಟನ್. ಇದು ಯಾವ ಮರದ ಹೂ? ಅದು ತೆಂಗಿನಕಾಯಿ ಮರದ ಹೂ. ತಲೆನಿಂದು. ಓಕೆ, ಇದು ಹೋಗಿ 2 ಬಾಟಲ್ ನೀರು ತಗೊಂಡು ಬಾ. ಅಲ್ಲಿ ವಾಟರ್ ಅಲ್ಲಿ ಉಂಟು, ತಗೊಳ್ಳಿ. ಅಲ್ಲಿ ಒಳಗೆ ನಂಗೆ ಹೊಡಿಬಾರ್ದು. ಹಿಂದ್ಗಡೆ ಇರುವ ಮಂಗನಿಗೆ ಬೇಕಂತ. ಯಾರದು ಮಂಗ? ಐಸ್ ಕ್ರೀಮ್ ನಿಂದ ಅವ್ರು ಶುರು ಮಾಡ್ತಾರೆ. ಅಲ್ಲಿ ನೀರುಂಟು, ಅಲ್ಲಿ ನಾನು ತಂದಿದ್ದೀನಿ, ಅದು ಕುಡಿ. ಸೈಡಲ್ಲಿ ಉಂಟು. ಬಾಯ್ ಬಾಯ್, ಸಿಗುವ ಮತ್ತೆ. ಬಾಯ್ ಬಾಯ್.
ಏನು ಲೋಯ್ ಡ್ಯಾಡಾ ಎಂತ ತರ್ಲಿಕ್ಕೆ ಹೋಗಿದಾರಮ್ಮ? ನಾವು ಬೇಬಿಯ ಅಂಕುರಿ ಚಿಗುರು ತೆರೆ ಚಿಗುರು ತೇರ ಮರದ್ದು ಚಿಗುರು ಅದು ಚಟ್ನಿ ಮಾಡ್ಲಿಕ್ಕೆಲ್ಲ ಆಗ್ತದೆ. ಚೆನ್ನಾಗಾಗುತ್ತೆ. ಅದು ಇಲ್ಲದ್ರೆ ಬಾಯಿ ಕೆಲವು ನೋಡಿ ಆ ಮರದ ಬುಡದಿಂದ ಹೋದರೆ ಅವರಿಗೆ ಹುಣ್ಣು ಆಗ್ತದೆ, ಎಲರ್ಜಿ ಆಗ್ತದೆ. ಇದನ್ನೆಲ್ಲ ತಿಂದ್ರೆ ಏನಾಗಲ್ಲ. ನಮಗೆ ನಮ್ಮ ಅಮ್ಮ ಆಗ್ತಾ ಇದ್ರು, ನಾವೆಲ್ಲ ತಿಂದು ನಮ್ಗೆ ಅಭ್ಯಾಸ ಉಂಟು. ಹೌದು, ನಾವೆಲ್ಲ ಅದೇ ಮಾಡಿ ತಿನ್ನೋದು. ಯಾವ ಕಾಡಿನ ಒಳಗೆ ಹೋದ್ರು ಸಹ ನಮಗೆ ಏನಾಗಲ್ಲ ಅಲ್ಲ. ಕಾಡಿಗೆ ಯಾಕೆ ಹೋಗ್ತೀರಿ ನೀವೀಗ? ಅಲ್ಲ, ನಾವು ಅದರ ಮರವನ್ನು ಕಡಿದು ಸಣ್ಣ ಇರುವಾಗ ನಾವು ಹೆಗಲ ಮೇಲೆ ಇಟ್ಟು ಬರ್ತಿದ್ದೇವೆ, ಮನೆಗೆ ತರ್ತಿದ್ದೇವೆ. ನೀವು ಪಾಪಿಗಳು, ಮರವನ್ನು ಕಡಿತೀರಾ? ನಮ್ಮ ತಮ್ಮನಿಗೆ ಒಬ್ಬನಿಗೆ ಆಗುದಿಲ್ಲ, ಅದು ಎಲರ್ಜಿ ಆಗ್ತದೆ ಅಲ್ಲ. ಅವನಿಗೆ ಒಬ್ಬನಿಗೆ ಆಗುದಿಲ್ಲ, ಮತ್ತೆ ಎಲ್ಲರಿಗೆ ಏನಾಗಲ್ಲ. ಸೋಯಿಟಾ ಏನ್ ಮಾಡ್ತಾ ಇದ್ಯಾ? ಎಂತ ಇಲ್ಲ, ಬಾರಿ ಬಿಸಿ. ಹಾಯ್ ಮುಂಡಮ್ಮ. ಡ್ಯಾಡಿ ಬರ್ತಾರೆ ಈಗ. ಬೇಬಿದ್ದು ರೋವಿನ್, ರಿಶಾನ್, ಮಾಸ್ಟರ್ ರಿಶಾನ್. ಮಮ್ಮಿ ತುಂಬಾ ಒಳ್ಳೆ ಕೆಲಸ ಮಾಡಿದ. ಫಂಕ್ಷನಿಗೆ ಹೋಗಿದ್ನಲ್ಲ, ಎಂತ ಮಾಡ್ದ? ಊಟ ಮಾಡಿ ಪಾಪ, ಊಟದಲ್ಲಿ ಏನಾದ್ರು ಬೆರೆಸಿದ್ರ? ಆ ಹುಡುಗಿ ರೂಮಿಗೆ ಹೋಗ್ಲಿಲ್ಲ ಅಂತ, ಅಲ್ಲಿ ಬರ್ಲಿಲ್ಲ ಅಂತ ಅವನು. ಯಾರು ಹೇಳಿದ್ದು? ಟಾಯ್ಲೆಟ್ಗೆ ನಾನು ಏನಾದ್ರೂ ಕೇಳಿದೆಲ್ಲ ತಿಮ್ಮಿ ಅಲ್ಲಿ. ಗರ್ಲ್ಸ್ ಟಾಯ್ಲೆಟ್ಗೆ ಎಂಟ್ರಿ ಆಗಿ ಹೋಗಿದ್ದ. ನನ್ಗೆ ಗೊತ್ತಿರ್ಲಿಲ್ಲ. ಎಲ್ಲಿಯ ಗರ್ಲ್ಸ್ ಟಾಯ್ಲೆಟ್ಗೆ ಹೋಗಿದ್ ನೀನು? ಸೀದಾ ಊಟ ಮಾಡಿ ಪ್ಲೇಟ್ ಇಟ್ಟು ಸೀದಾ ಗರ್ಲ್ಸ್ ಟಾಯ್ಲೆಟ್ಗೆ ಎಂಟರ್ ಆಗಿದೆ. ಪಾಪ ಅವನಿಗೆ ಗೊತ್ತಿಲ್ಲ ಎಂತ. ಹೌದು, ಅವನ ಜೊತೆ ವೀನು ಕೂಡ ಹೋಗಿದ್ದ. ಓಡಿ ಬಂದ, ಅವನ ಅರ್ಧ ನೋಡಿ ಓಡಿ ಬಂದ. ಸೀದಾ ಹೋಗಿದ್ದಾನೊಳಗೆ. ಇಂತ ಮಕ್ಕಳ ಡ್ಯಾಡಿ ಅಂತ ಎಲ್ಲ ಮರ ತಗೊಂಡ್ ಬರ್ತಾರ ಹೋಗಿ. ಇಲ್ಲಿ ಕೊಡಿ. ನಾವು ಒಂದು ಕೆಲಸ ಮಾಡವಮ್ಮ, ಒಂದೆರಡು ದಿನ ಕಾಡಲ್ಲಿ ಇರೋಣ. ಪುನರ್ಪುಲಿ ಚಿಗುರು ಮತ್ತೆ ಅದ್ರ ಚಿಗುರು ಎಲ್ಲ ತಗೊಂಡ್ ಬರೋಣ ಹೋಗಿ, ಒಂದು ಗೋಣಿ. ಎಂತ ಜಂಗ್ಲಿ ಇನ್ಸಾನ್ ಅಂತೆ. ಒಂದೆರಡು ದಿನ ಕಾಡಲ್ಲಿ ಇದ್ದು ಬರೋಣ, ಆಗಲ್ವಾ? ಹುಲಿ ಬಂದ್ರೆ ನಾವೇ, ಅದಕ್ಕಿಂತ ದೊಡ್ಡ ಹುಲಿ ನಾವಿಲ್ವಾ? ಮಳೆ ಬಂದ್ರೆ ಎಂತ ಮಾಡೋದು? ತತ್ಲಿ ಇಡುವುದು, ತತ್ಲಿ. ಎಲ್ಲಿ ಅಮ್ಮ ಡ್ಯಾಡಿ? ಪ್ಯಾಕಿಂಗ್ ಮಾಡಿ, ಇಲ್ಲ ಅಪ್ಪ ಪ್ಯಾಕಿಂಗ್ ಮಾಡಿದ್ದು. ಅದಿಲ್ಲದ್ರೆ ಅದರದ್ದು ಇದು ನೊರೆ ತಾಗಿದರೆ ಇದೆಲ್ಲ ಕಲರ್ ಬರ್ತದೆ. ಓಪನ್ ಮಾಡು. ಎಂತ ಮಾಡ್ತಾ ಇದ್ದಾರಪ್ಪ? ಬಂದ್ರು ನೋಡಿ. ಡ್ಯಾಡಿಗೆ ಮಮ್ಮಿ ದೆಸೆಯಿಂದ ಸುಖ ಇಲ್ಲ ಅಲ್ಲ ಡ್ಯಾಡಿ? ಮಮ್ಮಿ ದೆಸೆಯಿಂದ ಸುಖ ಇಲ್ಲ ಅವರಿಗೆ. ನಾನು ಹೇಳಿದ್ದೇನಾ? ಎಂತ ಡ್ಯಾಡಿ ಅದು? ಅದು ಮರದ್ದು ಚಿಗುರು. ಯಾವ ಮರದ್ದು? ತೇರದ ಮರ. ತೋರಿಸ್ಬೇಕಾ? ತೋರಿಸಿಲ್ಲ, ಇದಲ್ಲ. ಇದರದ್ದು ಸಾರು ಮಾಡುವಾಗ ಅಮ್ಮ ತೋರಿಸ್ತಾರೆ ನಿಮ್ಗೆ. ತೋರಿಸ್ತಾರೆ, ತಿನ್ನುವಾಗ ತೋರಿಸ್ತಾರೆ. ದೇವರಿಗೆ ನೆನಪಾಗುದಿಲ್ಲ, ಎಂತ ಮಾಡುದು ಈಗ, ಪ್ರಾಯ ಆಯ್ತಲ್ಲ. ಅಲ್ಲಿ ಪಪ್ಪ ಇತ್ತು ಸೈಡ್ ಅಲ್ಲಿ ಮರದಲ್ಲಿ, ಅದು ಕೂಡ ತರಬೇಕಿತ್ತು. ಒಳ್ಳೇದಿಲ್ವಾ? ಮಸಾಲೆಗೆ ಹಾಕಿ ಸಾರು ಮಾಡಿ. ಅಮ್ಮನಿಗೆ ಇದು ಬೇಕಂತೆ, ಪುನರ್ಪುಳಿದ್ದು ಚಿಗುರು. ಸಿಗುದಿಲ್ಲ ಉಂಟು, ನಾನು ಎಲ್ಲ ನೋಡಿದೆ, ನೆನಪಿಲ್ಲ. ಈಚೆ ಸೈಡ್ ಉಂಟಾ? ನೋಡಿದ್ದೆ ನಾನು, ನೋಡೋಣ ಹೋಗುವಾಗ. ಹೌದು. ಫಂಕ್ಷನ್ ಒಂದು ಚೆನ್ನಾಗಾಯ್ತು, ಊಟ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ವಿ ನಾವು. ಓಕೆ, ಇವಾಗ ಇಲ್ಲಿಗೆ ಬಂದು ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ರೀಲ್ಗೆ. ಇನ್ಸ್ಟಾದಲ್ಲಿ ನೀವು ನನ್ನನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ. ನಾವಿಲ್ಲಿ ಬಂದಿದೆ ನಮ್ಮ ಮನೆಗೆ ನೋಡಿ. ನಮ್ಮ ಮನೆಯಿಂದ ಎಲ್ಲಿ ಹೋಯ್ತು? ಅಲ್ಲಿ ಇಲ್ಲಿ
ಗುಡ್ಡದಲ್ಲಿ ವಿಕ್ಕಿ ವಿಕ್ಕಿ ಇರೋ ಅದು ಪಿ ಹೆನ್ ಅಲ್ಲ? ಹೌದು, ಅದು ಪಿ ಹೆನ್, ಇದು ಚಿ ಹೆನ್. ಚಿ ಹೆನ್ ನೋಡಿ. ನಾವೆಲ್ಲೆಲ್ಲ ಇಷ್ಟು ಇದು ಮಾಡ್ತಾ ಇದ್ರೆ ಅಲ್ಲಿ ನೋಡಿ ಮಗನಿಗೆ ಮಗಂದು ಕುಕ್ಕೀಸ್ ಇದ್ದು ಕುಕ್ಕೀಸ್ ಜಗಳ ಆಗ್ತಾ ಉಂಟು. ಓಕೆ, ನಾವಿವಾಗ ಮನೆಯಿಂದ ನಿನ್ನೆ ಫ್ರಿಜ್ ತಗೊಂಡು ಬಂದ್ವಿ ಅಲ್ವಾ, ಅದನ್ನೀಗ ಸೆಟ್ ಮಾಡ್ತಾ ಇದ್ವಿ. ಚಾಕ್ಲೇಟ್ಸ್ಗಳ ರಾಶಿ ಎಲ್ಲ ಕೊಟ್ಟಿದ್ದೆ ನಾನು ಚಾಕ್ಲೇಟ್ಸ್. ಈಗ ಊಟ ಮಾಡುದು. ಎಂತ ಅಕ್ಕ ಸ್ಪೆಷಲ್ ಇವತ್ತು? ಅನ್ನ, ಮಟನ್ ಮಟನ್ ಕೈಮಾ, ಮತ್ತೆ ಅದು ಚಿಲ್ಲಿ, ಚಿಕನ್ ಕರಕರ, ತೇನಾದಂದು ಹಡಂದಸಿ ಇದ್ದಿದ್ದು ಹೇಗ್ಬಿಟ್ಟು ಹೀರೆ ಹಡ್ಡಿ ಕೊಣದ ಸಹಿತ ಈ ಮಾತ್ರ ಅವಾಗ ಇಲ್ಲಿ ಲೈನ್ ನಿಂತಿದೆ ಅಂಚಿ ಅಂಚಿ ಅದಾಗಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಬೆಳಿಗ್ಗೆ ಒಬ್ಬೊಬ್ಬರದ್ದು ಕೆಲಸ ಆಗ್ತಾ ಉಂಟು. ಒಂದು ಕಡೆ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು, ಇನ್ನೊಂದು ಕಡೆ ಚಾಯ್ ಆಗ್ತಾ ಉಂಟು. ಆಮೇಲೆ ನನ್ನ ಹಸ್ಬೆಂಡ್ ಅವರದ್ದು ಪ್ಯಾಕಿಂಗ್ ಇದ್ದೇನೋ ಮಾಡ್ತಾ ಇದ್ದಾರೆ, ಕೆಲವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಅದರೊಂದಿಗೆ ಅವರು ಕೆಲವರು ಇವಾಗ ನಮ್ಮ ಹಳೆ ಮನೆಗೆ ಹೊರಡ್ತಾರೆ. ಇವತ್ತಲ್ಲಿ ಲಾಸ್ಟ್ ಎಲ್ಲ ಪ್ಯಾಕ್ ಮಾಡಿ ತಂದು ಕ್ಲೀನ್ ಮಾಡಿ ಕೊಡೋಣ ಅಂತೇಳಿ ಎನಿಸಿದ್ದಾರೆ. ಹಾಗಾಗಿ ನಾನು ಮತ್ತು ತಿಮ್ಮಿ ಇಬ್ಬರು ಮಾತ್ರ ಮನೆಯಲ್ಲಿ ಉಳ್ಕೊಂಡು ಬಾಕಿ ಎಲ್ಲರೂ ಹೋದರು ಮನೆಗೆ. ಇದು ಲಾಸ್ಟ್ ಈ ಮನೆಗೆ ನಾವು ಇದ್ವಿ ನೋಡಿ. ಖಾಲಿ ಖಾಲಿ ಅನ್ನಿಸ್ತಾ ಉಂಟು. ಮನೆಯಲ್ಲಿ ಎಲ್ಲರೂ ಇದ್ದರೆ ಮಾತ್ರ ಅದೊಂದು ಮನೆ, ಇಲ್ಲದಿದ್ದರೆ ಸುಮ್ಮನೆ ಅದೊಂದು ಗೋಡೆ ಮಾತ್ರ ಅಲ್ವಾ, 4 ಗೋಡೆ ಅಷ್ಟೇ ನೋಡಿ. ಇಲ್ಲೆಲ್ಲ ರೂಮ್ ಇತ್ತು, ಇವಾಗ ನೋಡಿ ಯಾವ ರೀತಿ ಆಗಿದೆ. ಬೇಜಾರಾಗುತ್ತೆ ನೋಡುವಾಗ. ಇಷ್ಟು ವರ್ಷ ನಾವು ಒಂದು ಮನೆಯಲ್ಲಿದ್ದರೆ ಅದೊಂದು ಮನೆ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಮದೇ ಅಂತ ಹೇಳಿ. ಇವಾಗ ಅದು ಬಿಟ್ಟು ಹೋಗುವಾಗ ಉಂಟಲ್ಲ ತುಂಬ ಬೇಜಾರಾಗುತ್ತೆ. ಎಷ್ಟು ಹೇಳಿದರೂ ಅದು ಬೇಜಾರಾಗುತ್ತೆ ಅಲ್ವಾ. ಬಿಡಿಸಬೇಕಾ? ಇವತ್ತಾಯ್ತಲ್ಲ ಲಾಸ್ಟ್ ಅಲ್ಲ. ಫುಲ್ ರೂಮ್ ಖಾಲಿ ಖಾಲಿ ಉಂಟು. ಇದು ಮನೆಯಿಂದ ಬಾಯ್. ಗುಂಡ್ರೈಸ್ ಎಂತ ಮಾಡುದು? ಇವತ್ತು ನಾನು ತಿಮ್ಮಿ ಇರೋದು ಇಬ್ರು. ಹೌದು, ಮತ್ತೆ ಲಿವಿ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ರು? ಅಲ್ಲಿ ಒಳಗೆ ಅಲ್ಲ, ನಮ್ಮ ಮನೆ ನೋಡಿ ಎಷ್ಟು ಸೈಲೆಂಟ್. ಎಲ್ಲ ಸಾಮಾನು ತಂದು ಇಲ್ಲಿ ಇಟ್ಟಿದ್ದೀವಿ. ಎಲ್ಲ ಶಿಫ್ಟಿಂಗ್ ಆಯ್ತು ಈಗ. ಮಾಡ್ಲಿಕ್ಕೆ ಉಂಟು. ಕ್ಲೀನಿಂಗಿಗೆ ಹೋಗಿದ್ದಾರೆ. ಹೌದು, ಕ್ಲೀನಿಂಗ್ ಅಂದ್ರೆ ಎಲ್ಲ ಗುಜರಿದ್ದೆಲ್ಲ ಕೊಟ್ಟು ಎಲ್ಲ ಒಮ್ಮೆ ಇವತ್ತು ಫುಲ್ ಕ್ಲೀನ್ ಮಾಡೋದು, ಹ್ಯಾಂಡ್ ಓವರ್ ಮಾಡೋದು ಇವತ್ತು ಆ ಮನೆ. ಆಮೇಲೆ ಮುಗೀತು ಅಲ್ಲಿದ್ದು ಅಲ್ಲ. ಹಾಗೆ ಎಲ್ಲರೂ ಹೋಗಿದ್ದಾರೆ, ಹುಡುಗರೊಂದಿಗೆ ನಮ್ದೊಂದು ಯಂಗ್ ಲೇಡಿ ಕೂಡ ಹೋಗಿದೆ. ಅಮ್ಮ ಹೋಗಿದ್ದಾರೆ. ನಾವು ಅಡಿಗೆ ಮಾಡ್ಲಿಕ್ಕೆ ಇಲ್ಲಿ ನಿಂತಿದ್ದೇವೆ, ಬರೋವರೆಗೆ ಬಿಸಿ ಬಿಸಿ ಊಟ ಮಾಡಿ ಕೊಡೋಣ ಅಂತ ಹೇಳಿ. ಇದು ಸಾರಿಗ ಟೊಮೆಟೊ ಸಾರು, ಜಿಂಜರ್ ಮತ್ತು ಮೊಟ್ಟೆ ಸಾರಲ್ಲ ಇದು, ಟೊಮೆಟೊ ಸಾರು. ಟೊಮೆಟೊ ಸಾರು, ಜಿಂಜರ್ ಮತ್ತು ಟೊಮೆಟೊ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಲಿ. ಆಮೇಲೆ ಎಂತ ತಂದು ಇಡ್ಲಿಲ್ಲ ನನ್ನ ಗಂಡ, ಇಲ್ಲಿ ಮೊಟ್ಟೆ ಉಂಟು, ಮೊಟ್ಟೆ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಏನಾದರೂ ಸ್ವಲ್ಪ ಮಾಡೋದು ಮೊಟ್ಟೆ, ಅದು ನೀರುಳ್ಳಿ ಎಲ್ಲ ಹಾಕಿ ಮಾಡ್ತೀನಲ್ಲ, ಸಣ್ಣ ಸಣ್ಣ ಪೀಸ್ ತಿನ್ಲಿಕ್ಕೂ ಚೆನ್ನಾಗಾಗುತ್ತೆ. ಅದು ಇದು ಮಾಡಿದ ಮೊಟ್ಟೆ ಹೊಡೆದು ಹಾಕುದು ಮತ್ತೆ ಸೂಪರ್ ಆಗುತ್ತೆ. ಈಸಿ ರೆಸಿಪಿ ಅದು. ಎಷ್ಟು 2 ವರ್ಷ ಮುಂಚೆ ಮಾಡಿದ್ದ ಅಂತ, ಅದು 2-3 ವರ್ಷ ಮುಂಚೆ. ಅದೇ ಮಾಡೋದು. ಕಿಟಕಿಲ್ಲ ಅಂತ ಹೇಳ್ತಿದ್ರಲ್ಲ, ಇಲ್ಲಿಂದ ಹಾರ್ಬೋದು ಅಂತ ಹೇಳಿಬೇಕಿದ್ರೆ ಇನ್ನೆಷ್ಟು ದೊಡ್ಡ ಕಿಟಕಿ, ಇನ್ನೆಷ್ಟು ದೊಡ್ಡ ಕಿಟಕಿ ಬೇಕು? ಯಾರು ಎಲ್ಲ ಎಷ್ಟು ಜನ ಹೇಳಿದ್ರಲ್ಲ ಕಿಟಕಿ ಇಲ್ಲ, ನ್ಯಾಚುರಲ್ ಬೆಳಕಿಲ್ಲ. ಇಲ್ಲಿ ಗಾಳಿ ಎಷ್ಟು ಬರುತ್ತೆ ಅಂದ್ರೆ, ಬನ್ನಿ ಎಲ್ರು ಒಮ್ಮೆ ಇಲ್ಲಿ ಬಂದು ನಿಲ್ಲಿ, ಎಷ್ಟು ಗಾಳಿ ಬರುತ್ತೆ ಬೆಳಿಗ್ಗೆ. ಇಲ್ಲೊಂದಿದೆ, ಇಷ್ಟು ದೊಡ್ಡದು ಕಿಟಕಿ ಇದೆ ಮಾರೇರೆ. ಇದರಿಂದ ನ್ಯಾಚುರಲ್ ಬೆಳಕು ಬರಲ್ವಾ?
ಇಲ್ಲಿ ಲೈಟ್ ಇನ್ನು ಕೂಡ ನಾವು ಎಲ್ಲ ಆನ್ ಮಾಡ್ಲಿಲ್ಲ, ಲೈಟ್ ಹಾಕ್ಲಿಕ್ಕೆ ಉಂಟು, ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಾನು ಚೂಸ್ ಮಾಡಿದ್ದು, ನನಗೆ ಇದು ಬೇಕಿತ್ತು. ನಮ್ಮ ಇಷ್ಟ ಇರುತ್ತಲ್ವಾ ಮನೆಯಲ್ಲಿ. ನಾನು ಇದಕ್ಕೆ ಮ್ಯಾಟ್ ಬ್ಲಾಕ್ ನನಗೆ ಬೇಕಂತ, ಯಾಕೆಂದ್ರೆ ನಾನು ಇದು ರೆಸಿಪಿ ಮಾಡ್ತೀನಿ, ಇಲ್ಲಿ ರೆಸಿಪಿ ವಿಡಿಯೋ ಮಾಡ್ತೀನಿ. ಆವಾಗ ಹಿಂದ್ಗಡೆ ಉಂಟು ನೋಡಿ, ಬ್ಲಾಕ್ ಇದ್ರೇನೆ ತುಂಬಾ ಚಂದ ಕಾಣೋದು. ನಮಗೆ ಯೂಟ್ಯೂಬರ್ಸ್ಗೆ ಇದೆಲ್ಲ ಒಳ್ಳೇದು. ಮತ್ತೆ ನಾರ್ಮಲ್, ಈಗ ನಾನು ನಿಮಗೆ ನಾರ್ಮಲ್ ಆಗಿದ್ರೆ ನನಗೆ ಬ್ಲಾಕ್ ಕಲರ್ಗಿಂತ ಕಲರೇ ಇಷ್ಟ ಇತ್ತು. ಕಲರ್ ನಾವು ತುಂಬಾ ಕಲರ್ ಪ್ರಿಫರ್ ಮಾಡಲ್ಲ, ಯಾವತ್ತು ಡೀಸೆಂಟ್ ಕಲರ್ ಮಾತ್ರ ಯೂಸ್ ಮಾಡಿ. ನನಗೂ ಇಷ್ಟ ಇತ್ತು, ಒಂದು ಲೇಡಿ ಆಗಿ ಹೇಳುದು, ಹೆಂಗಸಾಗಿ ಮನೆಯದು ಹೆಂಗಸಾಗಿದ್ರೆ ನನಗೆ ಅಂತ ಕಲರ್ ಇಷ್ಟ ಇತ್ತು. ಆದ್ರೆ ನಾನು ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ, ರೆಸಿಪಿ ಚಾನಲ್ ಇರೋದ್ರಿಂದ ನಾನು ಮ್ಯಾಟ್ ಬ್ಲಾಕ್ ಹಾಕಿಸಿದ್ದೀನಿ. ಯಾಕೆಂದ್ರೆ ವಿಡಿಯೋದಲ್ಲಿ ರೆಸಿಪಿ ಮಾಡುವಾಗ ಇದು ತುಂಬಾ ಚಂದ ಕಾಣುತ್ತೆ. ಇನ್ನು ಕೂಡ ಇದು ಕಂಪ್ಲೀಟ್ ನಿಮ್ಗೆ ತೋರಿಸ್ಲಿಲ್ಲ ನಾನು, ತುಂಬಾ ಆಗ್ಲಿಕ್ಕೆ ಉಂಟು. ಸುಮಾರು ಜನ ಹೇಳ್ತಿದ್ರು ಡಲ್ ಕಲರ್ ಹಾಗೆ ಹೀಗೆ ಅಂತ ಹೇಳಿ. ಎಷ್ಟು ಡಾರ್ಕ್ ಕಲರ್ ಅಂತ ಎಷ್ಟು ಚಂದ ಕಾಣುತ್ತೆ ಅಂದ್ರೆ ಇದು. ಇನ್ನು ಕೂಡ ಇದ್ರದ್ದು ಲೈಟ್ ಎಲ್ಲ ಹಾಕಲಿಲ್ಲ, ಫುಲ್ಲು ಮ್ಯಾಟ್ ಕೊಟ್ಟಿದೀವಿ. ಹಾಗೂ ಕೆಲವು ಶೀಟ್ ಎಲ್ಲ ತೆಗಿಲಿಲ್ಲ, ನಾವು ಕ್ಲೀನ್ ಮಾಡ್ಲಿಲ್ಲ. ಲಾಸ್ಟಿಗೆ ಎಲ್ಲ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚಂದ ಕಾಣುತ್ತೆ ಇದು ಕಲರ್ ಅಂತ ಹೇಳಿ. ಹಾಗೂ ನಾರ್ಮಲ್ ನಾವು ಕಿಚನ್ ಉಂಟು ಏನೋ ಒಂದು, ಅದಕ್ಕೆ ನಾವು ಗ್ರೇ ಕಲರ್ ಹಾಕಿದ್ದೀವಿ, ಅದು ಕೂಡ ಚೆನ್ನಾಗಿದೆ. ಇದು ನಾನು ಖಾಲಿ ನನ್ನ ವಿಡಿಯೋಗೋಸ್ಕರ ಮಾತ್ರ ಚಂದ ಕಾಣಬೇಕು, ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ನಾನು ಈ ಕಲರ್ ಕೊಟ್ಟಿದ್ದು. ಸುಮಾರು ಜನ ಹೇಳ್ತಾ ಇದ್ರು, ನಾನು ಅಂದ್ರೆ ರೆಸಿಪಿ ಚಾನೆಲ್ ಇದೆ ನಂದು, ನೀವು ಅರ್ಥ ಮಾಡಬೇಕು, ಅಂತವರಿಗೆ ಇಂಥದ್ದೇ ಒಳ್ಳೇದು. ನಾವೇನಾದ್ರೂ ಪ್ರೆಸೆಂಟೇಷನ್ ಮಾಡುವಾಗ ಇಡುವಾಗೆಲ್ಲ ಇದೇ ಚಂದ ಕಾಣುದು, ಅದಕ್ಕೆ ನಾನು ಮಾಡಿದ್ದು ಅಷ್ಟೇ. ಕೆಲವರು ಹೇಳ್ತಾ ಇದ್ರು ಚಂದ ಕಾಣಲಿಲ್ಲ ಅಂತ. ಅದು ನಿಮ್ಮ ಇದರಲ್ಲಿ ನೀವು ಹೇಳೋದು ಕೂಡ ಸರಿ. ನಾನು ಒಮ್ಮೆಲೆ ಆ ರೀತಿ ಥಿಂಕ್ ಮಾಡಿದ್ರು ಅದು ಸರಿ, ಆದರೆ ನಾನು ಹೀಗೆ ಥಿಂಕ್ ಮಾಡಿದ್ರಿಂದ ನನಗಿದು ಇಷ್ಟ ಆಯ್ತು. ಹಾಗೂ ಯಾರೆಲ್ಲ ಇಲ್ಲಿ ಬಂದು ನೋಡಿದ್ದಾರೆ ನೋಡಿ, ಅವರು ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಕಿಚನ್ ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಮ್ಯಾಟ್ ಕಲರ್, ಅದು ತುಂಬಾ ಚಂದ ಕಾಣ್ತಾ ಉಂಟು. ಅದು ಮತ್ತೆ ನಿಮ್ಗೆ ಗೊತ್ತಾಗ್ತದೆ. ಮೋಡ ಉಂಟು ನೋಡಿ, ಆದ್ರೂ ಬೆಳಕು ನೋಡಿ ಎಷ್ಟು ದೊಡ್ಡ ಕಿಟಕಿ ಉಂಟು. ಲೈಟ್ ಆಫ್ ಮಾಡಿದ್ವಿ ನೋಡು, ಎಷ್ಟು ದೊಡ್ಡ ಸೈಜ್. ಖಾಲಿ ಒಂದು ಕಿಟಕಿಯಿಂದ ಎಷ್ಟು ಫುಲ್ ಬೆಳಕು. ಇನ್ನೆಷ್ಟು ಬೇಕು ಬೆಳಕು? ಇದಕ್ಕಿಂತ ಜಾಸ್ತಿ ಯಾರ ಮನೆಯಲ್ಲಿ ಇರಲ್ಲ ಬೆಳಕು. ಅದು ಹೇಳ್ಬೇಡಿ, ಯಾರು ಕಿಚನ್ ಅಲ್ಲಿ ಹೇಳುದು, ಯಾರ ಮನೆಯಲ್ಲಿ ಎಷ್ಟು ಬೆಳಕಿರಲ್ಲ. ನೀವು ಇಟ್ರೆ ಆಗುತ್ತೆ, ಆದ್ರೆ ನಮ್ದು ಹೆಚ್ಚಾಗಿ ಎಲ್ಲ ಕಡೆ ಬೆಳಕು ಗಾಳಿ ಬರುವಾಗೇನೆ ನಾವು ಮಾಡಿದ್ದೀವಿ. ಎಲ್ಲಿ ಕೂಡ ಇದಿಲ್ಲ. ಈಗ ಮೇಲಿ ಕಡೆ ಕೂಡ ನಾವು ಗ್ಲಾಸೇ ಹಾಕ್ಸಿದ್ದು, ಎಲ್ಲ ಗಾಳಿ ಬೆಳಕು ಬರ್ಬೇಕು ಮನೆಯೊಳಗೆ ಅಂತ ಹೇಳಿ. ತಿಮ್ಮಿ ನಿನ್ನ ಮದುವೆ ಸೆಟ್ ಆಯ್ತು, ಬೇಗ ಬಾ. ಯಾರ ಜೊತೆ ಮದುವೆ ನಿಂಗೆ? ನನ್ನ ಗಂಡನ ಜೊತೆ. ಎಲ್ಲಿದ್ದಾನೆ ಗಂಡ? ಯಾರಿಗೊತ್ತು ಎಲ್ಲಿದ್ದಾನೆ? ಯಾವ ಚಿರಂಡಿಯಲ್ಲಿ ಬಿದ್ದಿದ್ದಾನೆ? ಚಿರಂಡಿಯಲ್ಲಿ ಬಿದ್ದವರಂತ ಮದುವೆ ಆಗುದು ನಮ್ಗೆ ಹಾಗೆ ಹೇಳುದಲ್ಲ. ಓಕೆ, ಇವಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇದು ಮಾಡಿದ್ರೆ ಆಯ್ತು, ಸಾರು. ಸಿಂಪಲ್ ತಿಳಿ ಸಾರು. ಇದು ಸ್ವಲ್ಪ ಬೀಜ ಎಲ್ಲ ಉಂಟಲ್ಲ ಹೀಗೆ ಇರಬೇಕು. ತಿಳಿಸಾರು ಮಾಡುವಾಗ ಉಂಟಲ್ಲ ಅದು ಕಾಣಬೇಕು, ಅದರಲ್ಲಿ ಟೊಮೆಟೊ ಚಂದ ಕಾಣುತ್ತೆ. ಚಂದ ಕಾಣ್ಲಿಕ್ಕೋಸ್ಕರ ನೀವು ಇಡುದಾ? ಅದು ಹೀಗೆ ತೆಗೆಯುವಾಗೆಲ್ಲ ಫುಲ್ ಗ್ರೈಂಡ್ ಆದರೆ ಫುಲ್ ತಿಳಿ ರೀತಿ ಆಗುತ್ತೆ. ಹೌದು. ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ನೀರುಳ್ಳಿ, ಕೆಂಪಾಗಲಿ ಸ್ವಲ್ಪ ಒಗ್ಗರಣೆ ಹಾಕಿ ಆದ್ಮೇಲೆ ಸಾರಾದ್ಮೇಲೆ ಬಂದಿದ್ದ. ಕೆಲವು ಕಾರಣಗಳಿಂದ ಮೊಬೈಲನ್ನು ಚಾರ್ಜಿಗೆ ಇಡಲಾಯಿತು. ಗುಂಡಿಯ ಫೋನಿಗೆ ಇದೇ ಇರಲ್ಲ ಯಾವಾಗಲೂ. 3% ಚಾರ್ಜ್ ಇತ್ತು, ಅದು ಎಲ್ಲಿ ಕಾಣ್ತದೆ ವಿಡಿಯೋ? ಸಾರಾಯ್ತು ನಂದು. ಇದಕ್ಕೆ ಏನು ಮಾಡಲಿಲ್ಲ ನಾನು. ಆಮೇಲೆ ಅದರಷ್ಟಕ್ಕೆ ಆದದ್ದು ಆಯ್ತಾ. ನೀರುಳ್ಳಿ ಎಲ್ಲ ಹಾಕಿ ಆದ್ಮೇಲೆ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರ್ ಹಾಕಿದೆ, ಅದು ಟೊಮೆಟೊ ಪ್ಯೂರಿ ಹಾಕಿದೆ, ಮ್ಯಾಗಿ ಕ್ಯೂಬ್ಸ್ ಬರುತ್ತಲ್ಲ ಅದು ಒಂದು ಹಾಕಿದೆ, ಉಪ್ಪು ಹಾಕಿದೆ, ಸ್ವಲ್ಪ ಹುಳಿ ನೀರು ಹಾಕಿದೆ, ಆಯ್ತು, ರೆಡಿ ಆಯ್ತು. ಮತ್ತೆ ಎಂತ ಕೊತ್ತಂಬರಿ ಸೊಪ್ಪು ಹುಳಿ ಹಾಕಿದ್ರಲ್ಲ ಹಾಕಿದೆ. ಕೊತ್ತಂಬರಿ ಸೊಪ್ಪು ಆಗುವುದೆ ಅಂತ ಕಾಯಿಮೆಣಸು ಅದನ್ನು ಕಟ್ ಮಾಡಿ ಹಾಕಿದೆ. ಹೇಗಾಯ್ತು ಹೇಳು ಈಗ? ಹೇಳು ಬೆಲ್ಲ, ಸೂಪರ್ ಆಗಿದೆ,
ಚೆನ್ನಾಗಿದೆಯಾ? ಹುಳಿ ಎಲ್ಲ ಚಂದಾಗಿದೆ. ಸತ್ಯ ಹೇಳು. ನಿಜ ಹೇಳುದು. ಉಪ್ಪು ಹುಳಿ ಹುಳಿಯಾಗಿ ಬೇಕಾ ಸ್ವಲ್ಪ? ನಾನು ನೋಡಲೇ ಇಲ್ಲ. ಉಪ್ಪು ಬೇಡ ಅಂತ. ಹುಳಿ ಉಂಟು. ಬಂದ ನೋಡಿ ಚಂದ ಉಂಟು. ಎಂತ ಇಡ್ಲಿ ಮಂಗ ಚಂದ ಉಂಟು. ಗುಂಡಿ ಮಾಡುವ ಅಡಿಗೆಯಲ್ಲಿ ಬೇರೆ ಮಾತಿಲ್ಲ. ಸೂಪರ್ ಆಗಿದೆ. ಸೂಪರ್ ಇದೆಯಾ? ಸಿಂಪಲ್ ಅಂತ ಸರ್ಕಸ್ ಮಾಡ್ಲಿಕ್ಕಿಲ್ಲ. ತಿಳಿ ಸಾರು ಸ್ವಲ್ಪ ಇನ್ನು ಜಾಸ್ತಿ ನೀರ್ ಹಾಕಿದ್ರೆ ತಿಳಿ ಸಾರು ಮಾಡ್ಬೋದು. ಇಷ್ಟೇ ದಪ್ಪ ಇಟ್ರೆ ಸೂಪ್. ವಾ ತಿಮ್ಮಿ ಕ್ಲಾಪ್ ಕೊಡಲಿವಿ. ಇದು ನಿಮ್ಗೆ ಟ್ರೈ ಮಾಡ್ಬೋದು ಆಯ್ತಾ? ಆಯ್ತಾಯ್ತು. ಬಂದ ಲೋಟ ಇಟ್ಕೊಂಡು ಅಲ್ಲಿ ಈಗ ಊಟ ಮಾಡ್ಲಿಕ್ಕೆ ಬರ್ತಾರೆ ಜನ. ಹೆವಿ. ಈಗ ಎಗ್ ಮಾಡ್ತೀನಿ. ಎಗ್ ನೋಡಿ, ಜಟ್ಪಟ್ ಎಗ್. ಇನ್ನೊಂದು ರೆಸಿಪಿ ಇವಾಗ. ಈಗ ಖಾಲಿ ಸಾರು ಮಾಡಿದರೆ ನಿಮಗೆ ಒಳಗೆ ಉಕ್ಕುತ್ತಾ ಇಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಗ್ರೀನ್ ಚಿಲ್ಲಿ, 3 ರಿಂದ 4 ನೀರುಳ್ಳಿ ದೊಡ್ಡ ಸೈಜ್. ಚೆನ್ನಾಗಿ ಕೆಂಪಾಗಬೇಕಿದೆ. ಜಾಸ್ತಿನೇ ನೀರುಳ್ಳಿ, ಅಂದರೆ ನಾವು ಜಾಸ್ತಿ ಇದ್ದೀವಲ್ವಾ ಜನ, ಹಾಗಾಗಿ ನಾವು 10-12 ಜನ ಇದ್ದೀವಿ. ಸ್ವಲ್ಪ ಉಪ್ಪು ಕಲರ್ ಮಾಡಿದ್ದಾಳೆ ಇಲ್ಲಿ. ಕಲರ್ ಉಪ್ಪು, ಚಿಲ್ಲಿ ಪೌಡರ್ ಹಾಕಿಟ್ಟಿದ್ದಾಳೆ ಬ್ರೆಡ್ ಆಮ್ಲೆಟ್ ಮಾಡುವಾಗ. ಚಿಲ್ಲಿ ಪೌಡರ್ ಹಾಕಿದ್ದಲ್ಲ, ಅದು ಫಸ್ಟ್ ಚಿಲ್ಲಿ ಪೌಡರ್ ತೆಗೆದಿದ್ದೆ, ಮತ್ತೆ ಅದೇ ಕೈಯಲ್ಲಿ ಉಪ್ಪು ತೆಗೆದಿದ್ದೆ. ಓಕೆ, ಇದು ಫ್ರೈ ಆಗಲಿ ಸ್ವಲ್ಪ ಹೊತ್ತು, ಆಮೇಲೆ ಸಿಗೋಣ. ಇವಾಗ ಕೆಂಪಾಯ್ತು ನೋಡಿ, ಈ ರೀತಿ ಬರಬೇಕು, ಸಾಫ್ಟ್ ಆಗು ಕೆಂಪಾಗಿದೆ. ತುಂಬ ದಿನ ಆಯ್ತು ರೆಸಿಪಿ ಮಾಡೋದು. 1 ತಿಂಗಳು ಜಾಸ್ತಿ ಆಯ್ತಲ್ಲ. ಎಷ್ಟು ಜನ ಇದ್ದೀವಿ ನಾವು 9, 2 ಮಕ್ಕಳು, ಅಣ್ಣಂದು. ನನಗೆ ಬೇಡ. ಯಾಕೆ ನಿಮಗೆ ಯಾಕೆ ಮೊಟ್ಟೆ ಇಷ್ಟ ಇಲ್ಲ ಗುಂಡು? ಗೊತ್ತಿಲ್ಲ. ಆಮ್ಲೆಟ್ ಎಲ್ಲ ಇಷ್ಟ ನನಗೆ, ಮತ್ತೆ ಅದರಲ್ಲಿ ಬೇರೆ ಏನು ಮಾಡಿದ್ರು ಇಷ್ಟ ಇಲ್ಲ. ಬೇಯಿಸಿದ್ರೆ ಅಪರೂಪ ತಿನ್ನೋದು ನಾನು. ಆಮ್ಲೆಟ್ ಇಷ್ಟ. ಖಾರ ಇರಬೇಕು, ಖಾರನೇ ಇಲ್ಲ ಅದಕ್ಕೆ. ಇದು ಗಂಡ ಹೆಂಡತಿ ಹತ್ರನೇ ಓಡ್ತಾ ಉಂಟು. ನೋಡಿ ಎಷ್ಟು ಮಾಡಿದ್ರು ನಿಲ್ಲಲ್ಲೇ. ವಾಂಟೆ ಮಾಡಿ ತಿನ್ನಿ. ವಾಂಟೆ ಮಾಡಿ ಅದು ಇನ್ನೊಂದುಂಟು ಕಪ್ಪಲ್ ನೋಡಿ, ಅವ್ರನ್ನ ಸಪ್ರೇಟ್ ಮಾಡಿ. ಇಲ್ಲಾದ್ರೆ ಇಲ್ಲಿ ನಮ್ಮ ಮಧ್ಯೆ ಜಗಳ ಆಗ್ತದೆ. ಹೌದು, ಅದು ಹೋಗೋದಿಲ್ಲ ತಿನ್ನಿ. ಹಾಗೆ ಇಡಿ ಸ್ವಲ್ಪ. ಇವಾಗ ಮೇಲ್ಗಡೆಯಿಂದ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಮುಚ್ಚಿಡೋಣ. ನೋಡಿ, ನಮಗೆ ಇದು ಫನಲ್ ಸಿಗಲಿಲ್ಲ. ಗುಂಡಿ ಎಣ್ಣೆ ತುಂಬಿಸ್ಲಿಕ್ಕೆ ಇತ್ತು ಬಾಟಲಿಗೆ. ಅವಸ್ಥೆ ನೋಡಿ, ಎಂತ ತಲೆಗುಂಡು ನಿಮ್ದು. ವಾವ್, ಫನಲ್ ಸಿಗ್ಲಿಲ್ಲ. ನಾನು ಲೋಟದಲ್ಲಿ ತುಂಬಿಸ್ತೇನೆ ಅಂತ ಹೇಳಿದೆ, ಅದಕ್ಕೆ ಇದು ಟ್ರಿಕ್ ಕೊಟ್ರು. ಅದು ಎಲ್ಲ ಪೇಪರ್ ಆಗಲ್ಲ. ಹೌದು, ಇದು ದಪ್ಪ ಉಂಟು. ಅದು ಎಲ್ಲ ಪೇಪರ್ ಆಗಲ್ಲ, ಇದು ದಪ್ಪ ಉಂಟು. ದಪ್ಪ ಪೇಪರ್ ಇದು ದಪ್ಪ. ಸ್ವಲ್ಪ ಇದಾಗುತ್ತೆ ಪರವಾಗಿಲ್ಲ. ಅದಕ್ಕೆ ಮಾಡೋದಕ್ಕಿಂತ ಇದು ಒಳ್ಳೇದು. ಎಲ್ಲರೂ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಫನಲನ್ನು ಎಲ್ಲಿಯಾದ್ರೂ ಬಿಸಾಡಿ ದಪ್ಪ ಪೇಪರ್ ತಂದು ಇದರಲ್ಲಿ ತುಂಬಿಸಿ. ಹೊಸ ಐಡಿಯಾ. ವಾ, ಬಬಲ್ಸ್ ಹೇಗೆ ಕಾಣ್ತದೆ ನೋಡಿ, ಗ್ಲಾಸ್ ಇದಾದಾಗ ಅಂತ ಡಿಸೈನ್ ಇದ್ದಾಗೆ. ಇದು ರೆಡಿ ಆಯ್ತು. ಬಬಲ್ ಇಲ್ಲ ಪಳೆ. ಅದು ಯಾವಾಗ ಇಲ್ಲಿ ಮೇಲೆ ಈ ರೀತಿ ಆಗುತ್ತಲ್ಲ, ಇದು ಫ್ರೈ ಆಗಿದೆ ಅಂತ ಹೇಳಿ. ಇದು ನೀರುಳ್ಳಿ ಕೆಳಗಡೆದ್ದು ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಾಗೋದು. ಸಾಫ್ಟ್ ಕೂಡ ಆಗ್ಬೇಕಲ್ಲ, ಅದು ಕರಂಚಬಾರದು. ನೀವು ಫ್ರೈ ಮಾಡ್ಲಿಕ್ಕೆ ಹೋಗಿ ಕರಂಚಿ ಬಿಡಬೇಡಿ. ಕರಚಲಿಕ್ಕಿಲ್ಲ, ಸ್ವಲ್ಪ ಬ್ರೌನ್ ಆಗಬೇಕು. ಅದು ಲೋ ಫ್ಲೇಮಲ್ಲಿ ಇಡ್ಬೇಕಂತಲ್ಲ. ಫ್ರೈಡ್ ಆನಿಯನ್ ನಮ್ಮ ಮನೆಯಲ್ಲಿ ರೆಡಿ ಇರುತ್ತೆ. ಸುಮ್ಮನೆ ಹಾಕದಿದೆ, ಹಾಕ್ಲೇಬೇಕಂತ ಇಲ್ಲ. ಇದು ಎಂತ ಗೊತ್ತಾ, ಅಮ್ಮ ಅವರ ಅದು ತಿಕ್ಲೆ ಎಲ್ಲ ಮಾಡ್ತಾರಲ್ಲ, ಅದೇ ಬಾಳಂತಿ ಬಾಳಂತಿ ಮದ್ದು ಮಾಡ್ತಾರಲ್ಲ,
ಅದಕ್ಕೆ ಆನಿಯನ್ ಯೂಸ್ ಮಾಡಲಿಕ್ಕೆ ಇರುತ್ತೆ ಫ್ರೈ ಮಾಡಲಿಕ್ಕೆ. ಅದು ಡೀಪ್ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ಕರ್ಚಿಸಿ ಬಿಡೋದು, ಅದನ್ನು ತೆಗೆದು ಅಮ್ಮ ಫ್ರಿಜ್ಜಲ್ಲಿ ಇಡೋದು. ಅದನ್ನು ನಾವು ಈ ರೀತಿ ಯೂಸ್ ಮಾಡೋದು. ಯಾವುದು ವೇಸ್ಟ್ ಮಾಡಲ್ಲ ನೋಡಿ ನಾವು, ನೋ ವೇಸ್ಟೇಜ್. ಇದು ಸಾಂಬಾರ್ ಎಲ್ಲ ತಿಳಿ ಸಾರು, ರೈಸ್ ಇವತ್ತಿದ್ದು ಅಡಿಗೆ ರೆಡಿ. ಊಟ ಮಾಡೋದು ಬಾಕಿ. ಊಟ ಮಾಡ್ಲಿಕ್ಕೆ ಎಲ್ಲರೂ ಬರಬೇಕಲ್ಲ, ಅದೇ ಅವರಿಗೆ ವೇಟಿಂಗ್. ಈಗ ಎಲ್ಲ ಪಾತ್ರೆ ತೊಳಿಲಿ ಕೊಟ್ಟು ಇಲ್ಲ, ಆಗ ಎಲ್ಲ ಆಯ್ತು ಆಲ್ಮೋಸ್ಟ್ ಅಲ್ಲ. ಕ್ಲೀನಿಂಗ್ ಸೆಟ್ಟಿಂಗ್ ಸ್ವಲ್ಪ ಉಂಟಲ್ಲ ಗೊಂಡು. ಅವ್ರು ಬರಲಿಕ್ಕೆ ಲೇಟ್ ಆಗುತ್ತಂತೆ, ಹಾಗಾಗಿ ನಾವು ಊಟ ಮಾಡ್ತಾ ಇದ್ದೀವಿ. ಒಳ್ಳೆದು ಅಷ್ಟೇ. ಓಕೆ ಹೋಗಿ ಆಯಿತು. ಒಂದು ಕೇಕ್ ಪೀಸ್. ಇವತ್ತಿನ ಲಂಚ್ ಫಾರ್ ಮಂಚ್. ಗುಂಡಿ ಮೊಟ್ಟೆ ತಿನ್ನಲ್ಲ, ಯಾಕೆ? ಅವ್ರಿಗೆ ಉಪ್ಪಿನಕಾಯಿ ಉಂಟಂತ ನೋಡಿ. ಅದ್ಯಾವುದು ಉಪ್ಪಿನಕಾಯಿ ಗೊತ್ತಿಲ್ಲ, ಖಾಲಿ ಸಾರು ಮಾತ್ರ ಉಂಟು. ನನಗೆ, ಅಮ್ಮನಿಗೆ, ವಿನುಗೆ. ರಾಯ್ಗೆ ರಾಯ್ಗೆ ಇಷ್ಟ. ನನ್ನ ಬುದ್ಧಿ ವಿನುಗೆ ಬಂದು. ಹೇಗುಂಟು ಲಿವಿ? ಒಳ್ಳೆದುಂಟಲ್ಲ ಮೊಟ್ಟೆ. ತಿಮ್ಮಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವಳು ನೋಡಿ ಆಟ ಆಡ್ತಾ ಇದ್ದಾಳೆ. ಎಂತ ಮಾಡ್ತೀಯ ತಿಮ್ಮಿ? ರೂಮಿಗೆಲ್ಲ ಊಟ ತಗೊಂಡು ಇದೆ ಆಲೂಗೆಡ್ಡೆ, ನೀರುಳ್ಳಿ. ಹೋಟೆಲ್ ಉಂಟಲ್ಲ, ಒಂದೊಂದು ರೂಮಿಗೆ ನಾನು ಊಟ ತಗೊಂಡು ಹೋಗುದು. ಇದು ಮೇಲೆ ಅವರಿಗೆ ಗಿಫ್ಟ್ ಆಗ್ತದೆ, ರೂಮ್ ಸೆಲೆಕ್ಟ್ ಮಾಡಿ. ಅದು ಪಿಂಕನ್ ಹಿಂದೆ ಬರಬೇಕು, ಪಿಂಕನ್ ತಿಮ್ಮಿ. ಹಾಗೆ ಹಾಗೆ ಹೋಗೋದು. ಸರಿ, ಅಲ್ಲೇ ಇಡು ಈಗ ಹೊರಗಡೆ. ನಾವು ಹೋಗ್ಬೇಕಂತೆ, ಅವರು ಪ್ರೈವಸಿ ಡಿಸ್ಟರ್ಬ್ ಮಾಡಬಾರ್ದು. ಅದಾದ್ಮೇಲೆ ಪಾತ್ರೆ ತಂದೆ. ಯಾವುದು ಹೋಟೆಲ್? ಯಾವ್ದು ನಿಂದು? ಮಧ್ಯಮ ಕುಟುಂಬ ಹೋಟೆಲ್, ರೂಮ್ ಸರ್ವಿಸಾ? ನೋಡಿ ನಂದು ಡ್ಯಾಡಿದ್ದು ಶರ್ಟ್ ಹಾಕಿದ್ದಾಳೆ ನೋಡಿ. ಡ್ಯಾಡಿ ಬಂದರೆ ಈಗ ಉಂಟಲ್ಲ, ಓಡಿಸ್ತಾರೆ ನೀನನ್ನು. ಓಕೆ, ಅಮ್ಮ ಇಲ್ಲಿ ಬಂದು ಇವಾಗ ಇದು ಮಾಡ್ತಾ ಇದ್ದಾರೆ ಅಂತ, ಹಲಸಿನ ಹಣ್ಣು. ಚೆನ್ನಾಗಿದೆಯಾ ಡ್ಯಾಡಿ? ಇದು ರೊಸಾಳ್ ಪುಳ್ಕಾಗುತ್ತೆ ನೋಡಿ ಅದು. ಅಲ್ಲಿ ನೋಡಿ ಎಷ್ಟು ಹೇಗೆ ಕಾಣ್ತದೆ ಇವಾಗ. ಡೆಕೋರೇಷನ್ ಮಾಡಿ ಹೋಗಿದ್ದಾರೆ ಅಲ್ಲ, ಹೊಟ್ಟೆ ಉರಿತಾ ಉಂಟು. ಸರಿ ಗೊತ್ತಾಗುತ್ತೆ ಈಗ ನೋಡಿ. ಅವ್ರು ಹೇಳ್ತಿದ್ದಲ್ಲ ನಾವು ಎಂತ ಹಾಕ್ಲಿಲ್ಲ, ಅದು ಸರಿ ಗೊತ್ತಾಗ್ತದೆ. ಅದು ಹಾಕಿದ್ದು ಸರಿ ಹಾಕಿ ಹೋಗಿದ್ದಾರೆ. ಸರ್ವನಾಶ್ ನರ್ಸರಿ ಅವರು. ಅವರ ಫೋಟೋ ಎಲ್ಲ ಹಾಕ್ಬೇಕಿತ್ತು ನಾವು, ಆದ್ರೆ ಫ್ಯಾಮಿಲಿ ಇದೆಯಲ್ಲ, ಫ್ಯಾಮಿಲಿಗೋಸ್ಕರ ಸುಮ್ಮನೆ ಇದ್ದಿದ್ದು. ಮಕ್ಕಳು ಹೆಂಡತಿ ಎಲ್ಲ ದೊಡ್ಡ ದೊಡ್ಡ ಜನರಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ವಿಡಿಯೋ ಹಾಕ್ತಿದ್ರು. ಯಾವಾಗ ಹತ್ತಿಗೆ ನಾನು ಎಲ್ಲ ಕಮೆಂಟ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಕಮೆಂಟ್ಸ್ ಕೂಡ ತೆಗಿತಿದ್ರು. ಅಷ್ಟು ಅವ್ರು ಏನ್ ತಪ್ಪು ಮಾಡ್ತಿರ್ಲಿಲ್ಲ ಅಂದ್ರೆ ಕಮೆಂಟ್ಸ್ ಇಡ್ತಿದ್ರು. ಲಾಸ್ಟ್ಗೆ ನಮ್ಮನ್ನ ಇಬ್ಬರನ್ನು ಬ್ಲಾಕ್ ಮಾಡಿಟ್ರು. ಅಲ್ಲ, ನೆಟ್ಟ ಗಿಡಕ್ಕೆ ಒಂದು ಹಾಕ್ಬೇಕಾದ್ರೆ ಎಷ್ಟು ಕಠೋರ ಇರ್ಬೇಕು ಅವರದ್ದು ಮನಸ್ಸು. ಓಕೆ, ಈಗ ನಮ್ಮನೇಲಿ ಕರೆಂಟ್ ಇಲ್ಲ. ಇಷ್ಟೊತ್ತೆಲ್ಲ ಕೆಲಸ ಎಲ್ಲ ಆಯ್ತು ನಮ್ದು. ಇವತ್ತು ಫುಲ್ಲು ಆ ಮನೆ ಖಾಲಿ ಆಯ್ತಲ್ಲ, ಎಲ್ಲ ಫಿನಿಶ್ ಆಯ್ತು. ನೈಟ್ ಬಂದ್ರು, ಈಗ ಸ್ನಾನ ಅದು ಇದು ಮತ್ತೆ ಮನೆ ಕ್ಲೀನಿಂಗ್ ಅದೆಲ್ಲ ಆಗಿ ಊಟ ಮಾಡುವ ಅಂತ ಕೂತ್ಕೊಳ್ಳುವಾಗ ಕರೆಂಟ್ ಹೋಯ್ತು. ಜೋರು ಮಳೆ ಬರ್ತಾ ಉಂಟು ಹೊರಗಡೆ, ಕರೆಂಟ್ ಕೂಡ ಹೋಯ್ತು. ಹಾಗೆ ಕರೆಂಟ್ ಹೋದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಓಲ್ಡ್ ಸ್ಟೋರೀಸ್ ಎಲ್ಲ, ಅದೆಂತಮ್ಮ ಓಡ್ತೀವಿ ಹುಳ ದೊಡ್ಡದು ಕಾಣುತ್ತೆ. ರೌಂಡ್ ಓಡುತ್ತದು.
ಹಾಗೆ ಅಮ್ಮಂದೆಲ್ಲ ಓಲ್ಡ್ ಸ್ಟೋರೀಸ್ ಎಲ್ಲ ಇರುತ್ತಲ್ಲ, ಅವಾಗದ್ದು ಭೂತದ ಸ್ಟೋರಿ ಹಾರರ್ ಸ್ಟೋರಿ ನಡೀತಾ ಉಂಟು. ಈ ಕತ್ಲಲ್ಲಿ ಮಕ್ಕಳೊಂದಿಗೆ ಕೂತ್ಕೊಂಡು ಹಾರರ್ ಸ್ಟೋರಿ ಕೇಳಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಅಪ್ಪ ತುಂಬಾ ಸ್ಟೋರಿ ಹೇಳ್ತಾ ಇದ್ರು ನಮ್ಗೆ, ಒಂದು ನಿಮಿಷ ಕೂಡ ನಮ್ಗೆ ಫ್ರೀ ಇಲ್ಲ, ಅಷ್ಟು ಸ್ಟೋರಿ ನನ್ನ ಅಪ್ಪ ಹೇಳ್ತಾ ಇದ್ರು. ಹಾಗೆ ಅಮ್ಮನಿಗೆ ಕೂಡ ಹೇಳುದು ನಾವು, ಸ್ಟೋರಿ ಹೇಳಿ ನಮ್ಗೆ ನಿಮ್ದು ಅಂತ ಹೇಳಿ. ಹಾಗೆ ಅವರು ನೋಡಿದ ಭೂತಗಳ ಸ್ಟೋರಿ ಎಲ್ಲ ಬರ್ತಾ ಉಂಟು ಈಗ. ಡ್ಯಾಡಿ ನಮ್ಮ ಅಪ್ಪ ತುಂಬಾ ಸ್ಟೋರಿ ಹೇಳ್ತಿದ್ರು. ಹೌದಾ? ನೈಟ್ ಡೈಲಿ ಒಂದೊಂದು ಸ್ಟೋರಿ. ಹೌದಾ? ನಮ್ಗೆ ಯಾರು ಸ್ಟೋರಿ ಹೇಳಿಲ್ಲ. ಡೈಲಿ ಇರ್ತಿದ್ದಲ್ಲ ಫ್ರೆಂಡ್ ಒಂದೊಂದು ಸ್ಟೋರಿ. ಹಾಗೆ ಡ್ಯಾಡಿ ನೋಡಿದ ಭೂತ, ಅಮ್ಮ ನೋಡಿದ ಭೂತ ಎಲ್ಲ ಅದರ ಸ್ಟೋರಿ ಬರ್ತಾ ಉಂಟು. ಮೊದ್ಲೆಲ್ಲ ಇತ್ತಲ್ವಾ. ಹಾಗೆ ಮಕ್ಕಳಿಗೆ ಸ್ವಲ್ಪ ರಾತ್ರಿ ಎದುರಿಸುದು ನಾವು. ನಾವ್ ಎದುರುದಿಲ್ಲ, ಯಾರು ಹೇಳ್ತಾರೆ ಅವರೇ ಎದುರಿಸುದು. ನಿಮ್ಗೆ ಎಲ್ಲ ಗೊತ್ತಿದ್ರೆ ಹೇಳಿ ನಮ್ಗೆ ಕೂಡ, ನೀವು ಅನುಭವಿಸಿದ್ರೆ ಅದೆಲ್ಲ. ಸ್ಟೋರಿ ಚೆನ್ನಾಗಾಗುತ್ತೆ ಕೇಳಲಿಕ್ಕೆ. ನೋಡಿ ಅಣ್ಣ, ಕಳ್ಳ ಅಣ್ಣ ನನ್ನ ಬಟ್ಟೆ ಹಾಕುದು ನೋಡಿ ನೋಡಿ. ಅದು ಹಾಕ್ಬಿಡಿ, ಜಾಕೆಟ್ ರೀತಿ ಓಪನ್ ಇಡಿ. ಇಲ್ಲ ಹಾಕ್ಲಿ ನೋಡಿ ಹೇಗೆ ಚಂದ ಕತ್ತ ನೋಡುವ. ಜಾಕೆಟ್ ಅದು ಹ್ಯಾಂಡ್ ಫುಲ್ ಇಡಿ, ಹ್ಯಾಂಡ್ ಫುಲ್ ಇಡಿ. ಸೂಪರ್ ಆಗುತ್ತೆ ನಿಮಗೆ. ನಾನು ಅಷ್ಟು ದಪ್ಪ ಇಲ್ಲ ಆಯ್ತಾ. ಅವಳಿಗೆ ಇಲ್ಲಿ ತನಕ ಬರ್ತಿತ್ತು ಅದು. ಗೋವಾ ಗೋಲ್ವಾ, ಗೋವಾ. ಇದು ಲವ್ ಡಾಕ್ಟರ್, ಲವರ್ ಡಾಕ್ಟರ್. ಎಲ್ಲ ಕಡೆ ಹಾರ್ಟ್ ಇಟ್ಕೊಂಡು ಲವರ್ ಡಾಕ್ಟರ್. ಗುಂಡಿ ನೋಡಿ ಗೋವಾ ಹೋಗನ್ವಾ, ಗೋವಾ ಹೋಗನ್ವಾ. ನೋಡಿ ಇಷ್ಟು ಚಂದ ಕಲಿತು. ನಿಮ್ಗೆ ನಾನು ಹೇಳಿದ್ನಲ್ಲ, ಇದನ್ನು ಹಾಕಿ ನನ್ ಜೊತೆ ಫುಲ್ 2 ದಿನ ತಿರ್ಗಾಡ್ಬೇಕು. 2 ದಿನ ಒಂದೇ ಬಟ್ಟೆ ಹಾಕ್ಲಿಕ್ಕೆ ಆಗುತ್ತೆ? ಬೇಡ, 1 ದಿನ ಫುಲ್ ಕಾರಲ್ಲಿ ಅಲ್ಲ, ಹೀಗೆ. ನೀನ್ ಕರ್ಕೊಂಡು ಹೋಗಿ, ನೀನ್ ಕರ್ಕೊಂಡು ಹೋಗ್ಬೇಕು, ನಾನು ಬರ್ತೀನಿ. ಓಕೆ, ನಾನು ಎಲ್ಲಿ ಕರ್ಕೊಂಡು ಹೋಗುದು ಅದು ನಂಗೆ ಗೊತ್ತಿಲ್ಲ, ನೀನು ಹೇಳಿದ್ದೇನೆ ಈಗ. ನಾನು ಬರ್ತೀನಿ, ಹೋಗು.